ಯಾಹೋವಿಗೆ ಸ್ತೋತ್ರ. ಯೆಹೋವನು ಒಳ್ಳೆಯವನು, ಆತನ ನಾಮವನ್ನು ಕೊಂಡಾಡಿರಿ, ಅದು ಮನೋಹರವಾಗಿದೆ. ಶನಿವಾರ 22 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 20ನೇ ವಚನ. ಇವರು ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಕೂಡಲೇ ಇವರನ್ನು ಕರೆದನು. ಅವರು ತಮ್ಮ ತಂದೆಯಾದ ಜೆಬೆದಾಯನನ್ನು ಕೂಲಿ ಆಳುಗಳ ಸಂಗಡ ದೋಣಿಯಲ್ಲೇ ಬಿಟ್ಟು ಆತನ ಹಿಂದೆ ಹೋದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸು ಕ್ರಿಸ್ತನು ಶಿಷ್ಯರನ್ನು ಕರೆದ ತಕ್ಷಣವೇ ತಂದೆಯನ್ನು, ಕೆಲಸವನ್ನು ಬಿಟ್ಟು ಯೇಸುವಿನ ಹಿಂದೆ ಹೊರಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕರೆಗೆ ತಕ್ಷಣದ ಪ್ರತಿಕ್ರಿಯೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ತಾನು ಸ್ನಾನದೀಕ್ಷೆ ಯೋಹಾನನಿಂದ ಹೊಂದಿದ ಮೇಲೆ ಆತ್ಮವು ಅವನನ್ನು ಅಡವಿಗೆ ಕರೆದುಕೊಂಡು ಹೋಗಿ 40 ದಿವಸಗಳ ಕಾಲ ಶೋಧನೆಗೆ ಆ ಸೈತಾನನು ಒಳಪಡಿಸಲಿಕ್ಕೆ ಪ್ರಯತ್ನಿಸಿದನು, ಆದರೂ ಆಗಲಿಲ್ಲ. ಇದಾದ ನಂತರ ಯೇಸು ಕ್ರಿಸ್ತನು ಗಲಿಲಾಯಕ್ಕೆ ಬಂದಾಗ ಯೇಸು ಕ್ರಿಸ್ತನು ಮೊದಲು ಪೇತ್ರ ಆಂದ್ರೆಯನನ್ನು ಕರೆದನು. ಅವರಿಬ್ಬರೂ ತಕ್ಷಣವೇ ಯೇಸುವನ್ನು ಹಿಂಬಾಲಿಸಿದರು. ಇದಾದ ನಂತರ ಜೆಬೆದೆಯನ ಮಕ್ಕಳಾದಂಥ ಯೋಹಾನ, ಯಾಕೋಬರು ಕೂಡ ಅವರು ದೋಣಿಯಲ್ಲಿ ಇದ್ದು ಆ ಬಲೆಗಳನ್ನು ತೊಳೆಯುತ್ತಿದ್ದರು. ಆಗ ಯೇಸು ಅವರನ್ನು ಕರೆದ ತಕ್ಷಣ ಅವರು ತಂದೆಯನ್ನು, ದೋಣಿಯನ್ನು ಕೆಲಸದವರೊಂದಿಗೆ ಬಿಟ್ಟು ಅವರು ಯೇಸುವನ್ನು ಹಿಂಬಾಲಿಸಿದರು. ಕರ್ತನಲ್ಲಿ ಪ್ರಿಯರೇ, ಇವರು ತಮ್ಮ ಎಲ್ಲ ಕೆಲಸವನ್ನು ಮತ್ತು ತಂದೆಯನ್ನು ಬಿಟ್ಟು ತಕ್ಷಣವೇ ಯೇಸುವಿನಿಂದ ಹೊರಟು ಹೋದರು. ಅವರಿಗೆ ಯೇಸುವಿನ ಪರಿಚಯ ಹೆಚ್ಚಾಗಿ ಇಲ್ಲದೆ ಇರಬಹುದು, ಆದರೂ ಯೇಸುವನ್ನು ನಂಬಿ ಹಿಂದೆ ಹೊರಟರು. ಈ ಹೊತ್ತು ಕೂಡ ನಮ್ಮನ್ನು ಯೇಸು ಸ್ವಾಮಿ ವಿವಿಧ ರೀತಿಯಾದಂಥ ಕಾರ್ಯಗಳಿಗೋಸ್ಕರವಾಗಿ ಕರೆಯುತ್ತಾನೆ. ಕರೆ ಬಂದಾಗ ನಾವುಗಳು ತಕ್ಷಣ ಯೇಸುವಿನ ಹಿಂದೆ ಹೋಗುವಂಥದ್ದು ಸೂಕ್ತವೇ ಸರಿ. ಯಾಕಂದರೆ ನಮ್ಮ ಸ್ವಾಮಿಗೆ ನಮ್ಮ ಸಮಯ, ನಮ್ಮ ವಿಚಾರ, ನಮಗಿರ್ತಕ್ಕಂಥ ಸಾಮರ್ಥ್ಯ, ಬಲಹೀನತೆ ಎಲ್ಲವೂ ಗೊತ್ತಾಗಿದೆ, ಎಲ್ಲವೂ ಗೊತ್ತಿದೆ. ಯೇಸು ಕರೆದಾಗ ಅದು ಸರಿಯಾದಂಥ ಸಮಯ. ಎಲ್ಲವನ್ನು ಬಿಟ್ಟು ಹಿಂದೆ ಹೋಗೋಣ. ಯಾಕಂದರೆ ನಮಗೋಸ್ಕರವಾಗಿ, ನಮ್ಮ ಮೂಲಕವಾಗಿ ನಮ್ಮ ಸ್ವಾಮಿ ಕಾರ್ಯ ಮಾಡಲಿಕ್ಕಿದ್ದಾನೆ. ಯೇಸುವನ್ನು ನಂಬಿ ಹಿಂದೆ ಹೋಗೋಣ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನ ಕೃಪೆಯಿಂದ ಸ್ವಾಮಿ ನಮ್ಮನ್ನು ಕರೆದಿದ್ದಿ. ನಾವುಗಳು ನಿನ್ನನ್ನು ಹಿಂಬಾಲಿಸುವಂಥ ಬಲವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.